ಅಯ್ಯೋ ಎದೆ ಮೇಲೆ ನಿಂತು ಬಿಡ್ತೀಯ ಹಂಗೆ ಆತಾಗೆ ಇಲ್ಲ ಹೊಟ್ಟೆ ಸಿತದೆ ಕಿತ್ ಮಡ್ಗೆ ಇದ್ನ ಇದ್ರ ಕೈಲಿ ಫಸ್ಟು ಎದ್ದೋಗೆ ಸುಮ್ಮನೆ ತಲೆ ತಿನ್ಬೇಡ ಅವಾಗಿಂದ ಓ ಯಾಕೋ ಗಂಟ್ಲು ಜಾಸ್ತಿ ಮಾಡ್ತಿದ್ಯಾ ಇಷ್ಟು ಹಿಂಗಂತಾಳೆ ಹಿಂಗೆ ಮುಂದಕ್ಕೆ ಎಷ್ಟು ಸಲ ಕೈ ಏನು ಎದ್ದೋಳು ಅವಾಗಿಂದ ಇದೇ ರಾಗ ಆಗೋಯ್ತು ಕೈ ಕುಯ್ಕತ್ಯಾ ಯಾರ್ದಪ್ಪ ಇದು ನಿಂದ ಎಷ್ಟಿಟ್ಟಿದ್ಯಾ ಅಮೌಂಟು ಕಾಸು ಎಷ್ಟಿಟ್ಟಿದ್ಯಾ 100 ಎಷ್ಟು ದುಡ್ಡಿಟ್ಟೈತೆ ನೋಡುವ ನಮ್ಮ ಪಾಪು ಇವಾಗ ಇದನ್ನ ಓಪನ್ ಮಾಡೋದು ಬೈಲಿ ನೀನೇ ಓಪನ್ ಮಾಡವಂತೆ ನಿನ್ನ ಕಾಸು ಮಾಡ್ತೀಯಾ ಹ್ಞೂ ಬಾ ಅದು ಚಾಕ್ ಎತ್ಕೊಬರ್ರಿ ನಮ್ಮ ಪಾಪು ಉಂಡಿಲಿ ಅಮೌಂಟೆಲ್ಲ ಸೇವಿಂಗ್ಸ್ ಮಾಡಿ ಇಟ್ಟೈತೆ ಇದರಲ್ಲಿ ಅಮೌಂಟ್ ಎಷ್ಟೈತೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಓಪನ್ ಮಾಡಿದ್ರೆ ಗೊತ್ತಾಯ್ತದೆ ಈಗ ನಮ್ಮ ಪಾಪು ಅಮೌಂಟ್ ಇದು ಲಕ್ಷ್ಮಿ ಹಬ್ಬಕ್ಕೆ ಅಂತ ಇದರಲ್ಲಿ ಯೂಸ್ ಮಾಡ್ತಿದ್ದೀವಿ ನೋಡುವ ಎಷ್ಟೈತೆ ಮುಗಿನಕಾಯಿ ನೀನೇ ಮಾಡು ಪಾವ್ ಕಾಲು ಎತ್ಕೊಳ್ಳಪ್ಪ ಹಿಂದಕ್ಕೆ ಹಿಂದಕ್ಕಾದಂಗೆ ಮಾಡ್ಕೊ ಡಬ್ಬ ಯಾಕೆ ಅಂದರೆ ಕಾಸು ಎತ್ಕೊಳ್ಳೋಕ್ಕೆ ಹಾಂ ಯಾರ್ದಪ್ಪ ಇದು ನಿಂದ ಇವಾಗ ಹಿಂಗೆ ಕೊಯ್ ಅದ್ರ ಕೈಲೇ ಕೈ ಹಾಕ್ಸು ನೀನೇ ಎತ್ತಪ್ಪ ಆಚೆ ಕಾಸೆಲ್ಲ ಎತ್ತಕ್ಕಾಚೆ ಇಲ್ಲಿ ಹಾಕಿಲ್ಲಿ ಇಲ್ಲಿ ಹಾಕು ಈ ಕಡೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪುನೇ ಎತ್ತಾಗ್ತೈತೆ ಕಾಸು ಎಲ್ಲೇ ಕೈಯತ್ತೆ ಚಿಲ್ಲರೆ ಕಾಸು ನೋಟ್ಗಳು ಮತ್ತು ಇವ್ರ ತಾತ ಎಲ್ಲ ಹೋದಾಗೆಲ್ಲ ಕಾಸು ಕೊಡ್ತಿದ್ರು ಮತ್ತು ನಾವು ಎಲ್ಲ ಚೇಂಜ್ ಮಿಕ್ಕಿದ್ರೆಲ್ಲ ಕೊಡ್ತಿದ್ದೋ ಅದೆಲ್ಲ ಹಾಕಿ ಕೂಡಿಟ್ಟೈತೆ ಕಾಯಿನ್ಸು ಇದೆಲ್ಲ ನಾವು ಹಾಕಿರೋದೆಲ್ಲ ಎಲ್ಲ ನಮ್ಮ ಪಾಪು ಹಾಕಿರೋದೇನೆ ಪಾಪ ಅದೆಲ್ಲ ಚೇಂಜ್ ಇಟ್ಕೊಂಡು ಕಾಸು ಇಟ್ಕೊಂಡು ಆಗ್ತಿತ್ತು ಅದ್ರ ದುಡ್ಡು ಹಬ್ಬಕ್ಕೆ ಯೂಸ್ ಮಾಡ್ತಿದ್ದೀವಿ ಹಿಂಗೆ ಮಾಡಿ ಹಿಂಗೆ ಡಬ್ಬಿನ ಹಿಂಗೆ ಮಾಡಿ ಹಿಂಗೆ ಈ ಥರ ನೋಡುವ ಕೌಂಟ್ ಮಾಡೋಣ ಎಷ್ಟೈತೆ ಅಂತ ಎಲ್ಲ ಜಾಸ್ತಿ ಇದು ಈ ನೋಟ್ ಜಾಸ್ತಿ ಐತೆ ಕನಕಾಂಬರ ನೋಟು 20 ರೂಪಾಯಿದು ತಗೋ ನೀನು ಇದು ಮಾಡು ನಾನು ಚಿಲ್ಲರೆ ಕಾಸು ಡಿವೈಡ್ ಮಾಡ್ತೀನಿ ಹಂಗೆ ನೋಡ್ತಾ ಇರಿ ಫ್ರೆಂಡ್ಸ್ ಎಷ್ಟೈತೆ ಅಂತ ಹೇಳ್ತೀನಿ 500 ರೂಪಾಯಿಂದೆಲ್ಲ ಐತೆ ನಾನು ಒಂದು ಸಲ ಕೊಟ್ಟಿದ್ದು ಇರೋ ನಿಮಿಷ ಮಿಕ್ಸ್ ಮಾಡಬಾರ್ದು 5 ರೂಪೀಸ್ದೆಲ್ಲ ಸಪ್ರೇಟ್ ಮಾಡ್ತೀನಿ ಓಕೆನಾ ಇದೆಲ್ಲ ಲಕ್ಷ್ಮಿ ಗಿಡಕ್ಕೇನೆ ಹಾಕಿದ್ದು ಈಗ ಅದಕ್ಕೇ ಲಕ್ಷ್ಮಿ ಹಬ್ಬಕ್ಕೇ ಯೂಸ್ ಮಾಡೋಕ್ಕೆ ಈ ನೋಟ್ಗಳು ಹೌದಾ ಇದೇ ನೋಟ್ಗಳು ಲಕ್ಷ್ಮಿ ಹಬ್ಬಕ್ಕೆ ಇಡಬೇಕು ಅಂತಾನೆ ಹಾಕಿದ್ದು ಎಲ್ಲ 20 ರೂಪಾಯಿ ನೋಟ್ಗಳು 10 ರೂಪಾಯಿನ ಕಾಯಿನ್ಸ್ಗಳು 20 ರೂಪಾಯಿಂದು ಐತೆ ವಾ ಇದೆಲ್ಲ ಲಕ್ಷ್ಮಿ ಹಬ್ಬಕ್ಕೆ ಮುಂದೆ ಇಡೋಕ್ಕೆ ತಟ್ಟೆಲಿ ಅಂತ ಕಲೆಕ್ಟ್ ಮಾಡಿದಿತ್ತು ಅನ್ನೋದಕ್ಕಿಂತ ನಮ್ಮ ಪಾಪುದು ಅದನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ 20 ರೂಪಾಯಿದೆಲ್ಲ ಹಾಕಿದ್ಯಲ್ಲಪ್ಪ ಕಾಯಿನು ₹20 20 ರೂಪಾಯಿ ಕಾಯಿನೆಲ್ಲ ಐತೆ ನೋಡಿ 5 ರೂಪಾಯಿದೆ ಆಲ್ಮೋಸ್ಟ್ ಆಗಿ 5 ರೂಪಾಯಿದೆ ಜಾಸ್ತಿ ಇರೋದು ಫ್ರೆಂಡ್ಸ್ 10 ರೂಪಾಯಿನ ಕಾಯಿನೂ ಜಾಸ್ತಿ ಐತೆ ನಮ್ಮ ಮನೇಲಿ ನೋಡಿ 786
786 ನಂಬರ್ ನೋಟನ್ನು ಕೂಡ ನನ್ನ ಹೆಂಡತಿ ಇಟ್ಟವಳೆ ಕಲೆಕ್ಟ್ ಮಾಡಿ. 786 ಅದು ದೇವ್ರಿಗೆ ಇಡಬೇಕು. ದೇವ್ರಿಗೆ ಇಡಬೇಕಂತೆ ಅದು ಫ್ರೆಂಡ್ಸ್. ಆ ಥರ ಮಾಡಬಾರ್ದು, ಕಣ್ಣಿಗೆ ಬೀಳ್ತದೆ ಅನ್ವಿಕಾ. ಬುದ್ಧಿ ಇಲ್ಲ ನಿಂಗೆ. ಕೈ ಹ್ಯಾಂಡ್ ವಾಶ್ ಮಾಡ್ಕೊಬರೋಗು, ಕೈ ಅಲ್ಲೇ ಚಪ್ಪಾಳೆ ಮಾಡಬೇಡ. ಕೈ ಇಚ್ಚಿ ಕೊಳೆ ನೀನು. ತುಂಬ ಹಳೆ ಕಾಯಿನ್ಸ್ ಇದೆ ಫ್ರೆಂಡ್ಸ್, ಇದು ನೋಡಿ. ತುಂಬ ಹಳೆ ಕಾಯಿನ್ಸ್ಗಳು ಕೂಡ ಕಲೆಕ್ಟ್ ಮಾಡಿಟ್ಟವಳು ನನಂತೆ. ಅನ್ವಿಕಾ, ನಾನು ಏನು ಡಿವೈಡ್ ಮಾಡಿದ್ದೆ ಎಲ್ಲ ಎಳೆದ್ಬಿಟ್ಟಿದೆಯಲ್ಲಪ್ಪ, ಎಲ್ಲ ಬೇರೆ ಬೇರೆ ಕಣವ ಇದು. ಎತ್ಬಿಟ್ಟಲ್ಲ. ಅನ್ವಿಕಾ ಏನು ಮಾಡ್ತಾ ಇದೀಯಾ? ಆಟ ಆಡ್ತಾ ಇದೆಯಾ? ಓ, ಯಾವುದೇ ಕಾಯಿನ್ ನೋಡಿದ್ನಲ್ಲ, ಎತ್ಕೊಬಿಟ್ಟಾ? ಛತ್ರಪತಿ ಶಿವಾಜಿದು. ಊಟ ಏನು ತಿಂತೀಯಾ? ಹಾಂ, ಪುಳಿಯೋಗರೆ. ಎಲ್ಲೈತೆ ಪುಳಿಯೋಗರೆ? ಇನ್ನೊಂದು ಫ್ರೆಂಡ್ಸ್, ದೇವ್ರುಗಳಿರೋದು ಮತ್ತು ಹಳೆ ಕಾಯಿನ್ಸು ಅವೆಲ್ಲ ಐತೆ ನಮ್ಮ ಹತ್ರ. ಎಲ್ಲಪ್ಪ ಡಿವೈಡ್ ಮಾಡ್ತಾ ಇದ್ದೀನಿ. ಖರ್ಚು ತಗೊಂಡು ಇದು 5 ರೂಪಾಯಿ ಕಾಯಿನ್. ಅವು ಎಲ್ಲ ಮರ್ತ್ಕೊಂಡೇ ಬಿಟ್ಟಿದ್ದೀವಿ ನೋಡಿ, ಹಳೇದು ಆ ಥರದ್ದೆಲ್ಲ ಕಾಯಿನ್ ಬರ್ದೇನೆ. ಯಾರಿದು? ಶಿವಾಜಿ ಮಹಾರಾಜ್. ಹಾಂ, ಛತ್ರಪತಿ ಶಿವಾಜಿದು ಐತೆ ಕಾಯಿನ್. 2 ರೂಪೀಸ್ ಕಾಯಿನ್, ಛತ್ರಪತಿ ಶಿವಾಜಿ. ಇಂಡಿಯಾ ಮ್ಯಾಪ್ ಇರೋದು. ಏನು ಇಷ್ಟೆಷ್ಟು ಇನ್ನು ಕೊಡಪ್ಪ. 2 ರೂಪಾಯಿದೆಲ್ಲ ಡಿವೈಡ್. ಅನ್ವಿಕಾ ಈ ಒಟ್ಟು ಎಷ್ಟಿರ್ಬೋದು ಕಮೆಂಟ್ ಮಾಡಿ. ಅಂದಾಜು 5,000 ಒಳಗಡೆ. ಒಂಥರ ಬೇಜಾರಾಯ್ತೈತೆ ಫ್ರೆಂಡ್ಸ್. ನಮ್ಮ ಪಾಪು ಇಟ್ಕೊಂಡಿತ್ತು ಪಾಪ ಅಮೌಂಟೆಲ್ಲ, ಚಿಲ್ಡ್ರೆ ಕಾಸ್ಗೋಸ್ಕರ ನಾವು ಓಪನ್ ಮಾಡೋದು. ಏನಿಲ್ಲ ಯಾವಾಗಲೂ ಇದೇ ಥರ ಮಾಡೋದು, ಅದು ಅದೇ ಥರ ಸೇವಿಂಗ್ಸ್ ಮಾಡ್ತಾ ಇರ್ತದೆ. ನಿಮ್ಮನೇಲಿ ಇದೇ ಥರ ಮಕ್ಕಳಿಗೆ ಸೇವಿಂಗ್ಸ್ ಮಾಡಿಸ್ತೀರಾ? ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಏನೋ ಮಾಡ್ತಾ ಇದೆ. ಏನು ಮಾಡ್ತಿದ್ಯಪ್ಪ ಅನ್ವಿಕಾ? ಏನು ಮಾಡ್ತಿದ್ಯಾ? ತೋರಿಸು. ಏನದು? ಬೆಣ್ಣೆ ತಿಂತಿದ್ಯಾ? ಯಾವುದು ಅದು? ಅದನ್ನ ಯಾಕೆ ಕೌಸ್ಕ ತಿಂತಾ ಇದೆಯಾ? ಈ ಕಡೆನೇ ಬಂದು ತಿನ್ನು ಅನ್ವಿಕಾ. ಅಮ್ಮ ತಿನ್ನಬೇಡ ಅಂತ ಹೇಳ್ತಾ? ಯಾವುದು ಇದಾ? ಮಿಲ್ಕಿ ಮಿಕ್ಸ್ ತಿಂತಿದ್ಯಾ? ಏನು ಎದ್ದೋಳು ಅವಾಗಿಂದ ಇದೇ ರಾಗ ಆಗೋಯ್ತು. ಇನ್ನು ಅಡುಗೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಹೊಟ್ಟೆ ಹಸಿತದೆ. ಕಿತ್ ಮಡ್ಗೆ ಇದನ್ನ ಇದ್ರ ಕೈಲಿ ಫಸ್ಟು ಅದನ್ನ ಎಲ್ಲ ಹಾಕೊಂಡು ಹಾಳು ಮಾಡ್ತಾ ಕೂತಿದ್ಯಲ್ಲ. 5 ಡ್ರಾಪೆಲ್ಲ ಹೋಯ್ತು. ಕ್ಲೀನ್ ಮಾಡು 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 ಅಂತ ಬಡ್ಕತಾನೆ ಅವಳೆ ಫ್ರೆಂಡ್ಸ್ ಅವಾಗಿಂದ. ನನಗೂ ಅಷ್ಟೊತ್ತಿಂದ ಹೇಳಿ ಸಾಕಾಯ್ತಾ ಇದೆ. ಸುಮ್ಮನೆ ಬಯಸ್ಕೊತೀಯ ನನ್ನ ಕೈಲಿ. ನೋಡ್ಕೊ ಏನಕ್ಕೆ ಬೈತೀಯ ರೂಪಾ? ಮಾಡಿದ್ರಾಯ್ತಿರೋ ಏನು? ನಾಳೆ ಒಂದೇ ದಿನ ಟೈಮ್ ಇರೋದು.
ಒಂದೇ ದಿನ ಟೈಮ್ ಅಂದರೆ ನಾಳೆ ಒಂದೇ ದಿನ ಅಂದರೆ ಇವತ್ತೇ ಮುಗೀತದೆ. ಮಾಡುವ, ನಿಧಾನಕ್ಕೆ ಮಾಡುವ. ಅಯ್ಯ, ಅದಕ್ಕೆ ಯಾಕೆ ಓಹೋ ಎದೆ ಮೇಲೆ ನಿಂತ್ಬಿಡ್ತೀಯ ಹಂಗೆ ಆತಾಗೆ. ಮಾಡು 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 ಮಾಡು. ಏನು ಹಾಗೆ ಆಗೋಗ್ಬೇಕೆಲ್ಲ, ಫಿನಿಶ್ ಆಗಿಬಿಡ್ಬೇಕು. ಮುಗಿದ್ರೆ ಅದು ತರಬೇಕು, ಹೂವು ಇದು ತರಬೇಕು. ಏನು ಪೈಪಾ ಟೇಪಾ? ಏನು ವೈಪ್ಸಾ? ಪೈಪು ಪೈಪ್ ಬಿಸಾಕ್ತು, ಅಲ್ಲಿ ಹುಳ ಬಂದ್ಬಿಟ್ಟಿದ್ದು ಕಣ. ಹೋಗು ಪೈಪ್ಗೆ. ನೀನು ನೋಡಿದ ಇಲ್ಲ ಅನ್ನಕ್ಕೆ? ಸ್ಕೂಲ್ಗೆ ಹೋಗಿದ್ದೆ ನೀನು? ಏನಕ್ಕೆ? ಅದಕ್ಕೆ ಮೇ ಬಿ ನಾನು ಮೊನ್ನೆ ಸೋಡಾ ಕುಡಿತಲ್ಲ ಕೋಲ್ಡು, ಅದಕ್ಕೆ ನೆಗಡಿ ಆಗಿರ್ಬೋದು. ಇಲ್ಲ ಅಂದರೆ ಅಲ್ಲಿ ಯಾರಾದರೂ ಮಕ್ಳಿಗೆ ಏನಾದರೂ ಆಗಿ ಟಚ್ ಕಿಚ್ ಆಗಿ, ಇಲ್ಲಾಂದರೆ ಯಾರು ಆಕ್ಸಿಸಿನ್ ಮಾಡಿ ಬಂದಿರ್ತದೆ ಅಂತ ತಗೊಂಡೋಗಿ ಬಾಡಿ ಕ್ರೀಮ್ ಎಲ್ಲ, ಬಾಡಿ ಲೋಷನ್ ಎಲ್ಲ ನೀನು ಹ್ಯಾಂಡ್ ವಾಶ್ ಅಂದ್ಬಿಟ್ಟು ಅಮ್ಕುದು ಕೈ ತೊಳೆಯೋದು ಮಾಡಿ ಎಲ್ಲ ವೇಸ್ಟ್ ಮಾಡಿದೆಯೇ. ಓ, ನಾನು ಮೊನ್ನೆ ನೋಡಿದ್ರೆ ಯಾಕೆ ಖಾಲಿ ಆಗೋದಂದರೆ ಕಾಲು ಭಾಗ ಖಾಲಿ ಮಾಡಿಟ್ಟಿದೀಯ ಅದರಲ್ಲಿ. ನೋಡಿ ಇದರಲ್ಲಿ ಇನ್ನ ಅರ್ಧ ಇತ್ತು ನೋಡು, ಎಲ್ಲ ಗೋಡೆಗೆ ಹಾಕಿ ಉಜ್ಜಿ ಹಾಳು ಮಾಡಿ ಇಟ್ಟಿರೋದ. ನೋಡಿ ಫ್ರೆಂಡ್ಸ್, ಅದು ಫೇಸ್ ಕ್ರೀಮ್ ಎಲ್ಲ ಏನು ಮಾಡೈತಿ ಅಂತಂದರೆ ರೀಲ್ಸಲ್ಲಿ ನೋಡೋದು. ರೀಲ್ಸಲ್ಲಿ ನೋಡ್ಬಿಟ್ಟು ಅವರು ಮಕ್ಕಳೆಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗೋದು. ಹ್ಯಾಂಡ್ ವಾಶ್ ತಂದು ಇಟ್ಟಿದ್ರೆ ಅದು ನಾನು ಶಿಂಕ್ ಹತ್ರ ಎತ್ತಿಟ್ಬಿಟ್ಟಿದ್ದೀನಿ ಮೇಲ್ಗಡೆ, ಕೈ ತೊಳೆಯುವಾಗ ಮಾತ್ರ ತೊಳ್ಸೋಕೆ. ಇದೇನು ಮಾಡ್ತದೆ, ಕೈಗೆ ಸಿಗ್ತದಲ್ಲ ಕೆಳಗಡೆ ಸೋಕೆಸಲ್ಲಿ ಇಟ್ಬಿಟ್ಟು ಎತ್ಕೊಬಿಡೋದು. ಚೇರ್ ಹಾಕ್ಕೊಂಡು ಮೇಲಿಟ್ರೂ ಬಿಡೋಲ್ಲ, ಚೇರ್ ಹಾಕ್ಕೊಂಡು 2 ಸ್ಟೆಪ್ಗೆ ಎತ್ಬಿಟ್ಟು ತಗೊಂಡೋಗಿ ಅಮ್ಕೋದು, ಹ್ಯಾಂಡ್ ವಾಶ್ ಮಾಡೋದು, ನೀರು ಬಿಡೋದು. ಇದೇ ಥರ ಮಾಡಿ ಹಾಳು ಮಾಡೋದೆ. ಹೊಟ್ಟೆ ಸಿತೈತೆ. ಅಡುಗೆ ಏನು ಮಾಡಿದ್ಯೆ? ನಾನೇನು ಮಾಡಿಲ್ಲ. ಯಾಕೆ? ಕೆಲಸ ಮಾಡ್ತಾ ಇದ್ದೆ ತಾನೇ. ಅಡುಗೆನಾದ್ರೂ ಮಾಡ್ಬೇಕು ತಾನೇ. ಹೊಟ್ಟೆ ಇಸ್ತದೆ, ಕೆಲಸ ಮಾಡಿದ್ರೆ ಊಟ ಮಾಡಿದೆ ಹೆಂಗೆ ಮಾಡ್ತೀವಿ? ಎತ್ಕೋತಿಯಲ್ಲ, ಅದ್ರೊಳಗೆ ಹಾಕಿಡಕ್ಕಾಗಲ್ವಾ? ಓ, ಯಾಕೋ ಗಂಟ್ಲು ಜಾಸ್ತಿ ಮಾಡ್ತಿದ್ಯೆ ಪಾಪು? ಫ್ರಿಜ್ಜೆಲ್ಲ ಎಳೆಯೋದು ಡೋರ್ ಹಾಕೋದು ಮಾಡಬೇಡ, ಕರೆಂಟ್ ಹೊಡಿತದೆ. ಬಂದ್ಬಿಡು ದಯವಿಟ್ಟು. ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಳು ಫ್ರಿಜ್ ತೆಗ್ದಿನೇ ಅರ್ಧ ತೆಗಿಯೋದು ಬೈಡ್ ಅಂತ ಹಾಕೋದು. ಹಂಗೆ ಏನು ಎತ್ಕೊಬಂದೆ? ತೋರಿಸಿಲಿ, ತೋರಿಸು ಅಲ್ಲಿ ಕ್ಯಾಮ್ರಾಗೆ ತೋರಿಸು. ಏನಂತ ತೋರಿಸು, ಅಲ್ಲಿ ತೋರಿಸು. ಯಪ್ಪ, ಬಟರ್ ತಿಂದು ನನಗಂತೂ ಬಟರ್ ಎತ್ಕೊಬಂದಿದ್ಯಾ? ಇನ್ನೊಂದು ಎತ್ಕೊಬಂದೈತೆ ಕಣೆ. ಕೊಡಪ್ಪ, ಜಾಸ್ತಿ ತಿನ್ಬೇಡ. ಒಂದು ತಿಂದಿದ್ಯಾ ತಾನೇ ಇವಾಗ? ನೋಡಲ್ಲಿ ಕೈಯಲ್ಲಿ ಹೊಡಿತಾಳೆ ನೋಡಿ ಇವಾಗ. ಈಗ ಇಟ್ಬಿಟ್ಟು ಬಂದ್ರೆ ಸರಿ. ಹೋಗು. ತಿಂದೆ ತಾನೇ ಆಗ್ಲೇ ಒಂದು. ಇಟ್ಬಿಟ್ಟು ಬರೋಗ. ಹೋಗು ಬೇಗ ಹೋಗು. ಇಟ್ಬಿಟ್ಟು ಬರೋಗು. ನಾನು ಹೊಡೆದ್ಬಿಡ್ತೀನಿ. ಅಮ್ಮ ಚಪಾತಿ ಬೇಡ ಮುಂದೆ ಬೇಡ, ಆಗ್ಲೇ ತಿಂದೆ ಅಲ್ವಾ? ಚೂರುನು ಬೇಡ, ಆಗ್ಲೇ ನೀನು ತಿಂದೆ ಅಲ್ವಾ? ಎಷ್ಟು ತಿಂತೀಯ? ಜೋರಾಗಿ ಹೇಳು. ಒಂದು ಜೋರಾಗಿ. ಹಿಂಗೆ ತೋರಿಸು. ಸಾಕು, ಅವಾಗಲೇ ತಿಂದಿದ್ಯಾ ತಾನೇ? ಕಫ ಕಟ್ಟುತ್ತಾರೆ. ಬಿಸಿನೀರು ಕುಡಿಸೋ ಹೋಯ್ತದೆ. ಅನ್ವಿಕಾ, ಬೇಗ ಆಯ್ತದೆ ನೋಡ್ಕೊ. ಹಂಗೆ ಅಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಚಾಕ್ಲೇಟ್ ಎಲ್ಲ ತಂದಿಟ್ಟಿದೆ. ಬರ್ಡೇಗೆ ಅಂದ್ಬಿಟ್ಟು ಎಲ್ಲ ಕೊಡಿಸ್ಬಿಟ್ಟವಳೆ ನನ್ನ ಹೆಂಡ್ತಿ. ಮಕ್ಳಿಗೆಲ್ಲ ಕೊಡಿಸಿ, ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆ ಮಕ್ಳಿಗೆಲ್ಲ ಕೊಟ್ಬಿಟ್ಟವಳೆ. ಖಾಲಿ ಮಾಡಿದ್ರಿಂದ ಅಲ್ಲಿ ಫ್ರಿಜ್ಜಲ್ಲೇನೂ ಚಾಕ್ಲೇಟ್ ಸಿಗ್ತಾಯಿಲ್ಲ. ಅದಕ್ಕೆ ಬರೀ ಈಗ ಬೆಣ್ಣೆ ಸಿಗ್ತಾಯಿದೆ ಇವಾಗ. ಅದಕ್ಕೆ ಬೆಣ್ಣೆ ಎತ್ಕೊಬಂದು ತಿಂತಾ ಇರೋದು. ಹಣ್ಣುಗಳು ತಿನ್ನು ಅಂದರೆ ಹಣ್ಣು ತಿನ್ನೋಕ್ಕಾಗಲ್ಲ. ಹಣ್ಣು ತಿಂತೀಯಪ್ಪ? ಕಟ್ ಮಾಡ್ಕೊಡ್ತೀನಿ. ಹಣ್ಣು ಬೇಡವಾ? ಯಾಕೆ ಬೇಡ? ನೋಡಿ ಹಿಂಗೆ ಹಣ್ಣು ಕೊಡ್ತೀನಂದರೆ ತಿನ್ನಲ್ಲ. ಈ ಥರ ಏನಾದರೂ ತಿಂಡಿ ತಿನ್ನೋದು. ನನ್ನ ಹೆಂಡ್ತಿ ಯಾಕೋ ಪಾಪುಗೆ ಮೈ ಸುಡ್ತಾದೆ ಅಂತ ಅಂದ್ಬಿಟ್ಟು ಟೆಂಪ್ರೇಚರ್ ಚೆಕ್ ಮಾಡ್ತಾವಳೆ. ಆಲ್ರೆಡಿ 95 ಸಮಥಿಂಗ್ ಐತೆ. ನೋಡ್ಬೇಕು, ಯಾಕೋ ಶೀತ ಆಗ್ಬಿಟ್ಟೈತೆ. ಸ್ಕೂಲಲ್ಲಿ ಎಲ್ಲೋ ಮೇ ಬಿ ಮಕ್ಕಳಿಗೆ ಇದಾಗುತ್ತಲ್ಲ, ಆ ಥರ ಆಗಿರ್ಬೋದು. ಅಂದರೆ 1 ವರ್ಷ ಆಗಿತ್ತು ನಮ್ಮ ಪಾಪುಗೆ ಜ್ವರ ಅಂತ ಬಂದು ಅಲ್ವಾ? 1 ವರ್ಷ ಆಗಿತ್ತಾನೆ. ಮಾಮೂಲಿ ಶೀತ ನೆಗಡಿ ಅದು ಆಯ್ತಾ ಇರ್ತದೆ, ಜ್ವರ ಬರೋದೇ ರೇರು. ಅದಕ್ಕೆ ಇವಾಗ ಚೆಕ್ ಮಾಡುವ ತಡಿ ಅಂದ್ಬಿಟ್ಟು ಚೆಕ್ ಮಾಡ್ತಾವಳೆ. ಹಾಸಿಗೆ ಎತ್ತಿಟ್ಬಿಡ್ಬೇಕು. ಓಹೋ, ಅಕ್ಷಿ ಆಗ್ತಾಯಿದೆಯಾ ಮಗನೇ? ಕೀಕಿ ಅಂತಪ್ಪ?
ಯಾಕಂದಿಲ್ಲ ಎಷ್ಟೈತೆ ಕಾಣ್ತಾ ಇಲ್ಲ. ಅದೇ ಈಗ ಸ್ವಲ್ಪ ಮೈ ಬೆಚ್ಚಗದಲ್ಲ, ನೆಗಡಿ ಆಗ್ಬಿಟ್ಟು. ನಮಗೆ ನೆಗಡಿ ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ನಮಗೆಲ್ಲ ನೆಗಡಿ ಆದಾಗ ಜೊತೆಲೆ ಅದು ಮಾಡಿ ಅದು ಫುಲ್ಲು ತಲೆ ಇಲ್ಲೇ ನೋವು ಬಂದ್ಬಿಡ್ತದೆ ಸಿಕ್ಕಾಬಡೆ ಜಾಸ್ತಿ. ಅದು ಮಕ್ಕಳು ಅದು ಹೆಂಗೆ ತಡೀತಾರೋ ಪಾಪ. ನಾವು ಮಾತ್ರೆ ಅದು ಎಲ್ಲ ನುಂಗ್ತೀವಿ, ಫೀಲಿಂಗ್ಸ್ ಶೇರ್ ಮಾಡ್ತೀವಿ. ಅದಕ್ಕೆ ನಾವು ಗಮನಿಸಿ ಸಿರಪ್ ಆಗ್ಬೋದು, ವಿಕ್ಸು, ಬೇಬಿ ರಬ್ಬು, ವೀಪರ್ ರಬ್ಬು ಯಾವುದು ಹಾಕ್ತೀವಿ ಅದ್ರ ಮೇಲೆ ಅದು ಪಾಪ ಹಾಕ್ಸ್ಕೋತಾರೆ ಮಕ್ಕಳುಗಳು. ನಾವೇನು ಗಮನಿಸಿ ಅದನ್ನೆಲ್ಲ ಮಾಡಿಲ್ಲ ಅಂದರೆ ಪಾಪ ಅದು ಎಷ್ಟು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೇವೆ ಅಲ್ವ ರೂಪ? ನನ್ನ ಹೆಂಡ್ತಿ ಏನು ಮಾತಾಡೋದೇ ಇಲ್ಲ ಪಾಪ, ನೆಗಿತಾಳೆ ಯಾವಾಗಲೂ. ಇವಾಗ ಕೆಲಸ ಜಾಸ್ತಿ ರಿಸ್ಕ್ ಆಗ್ಬಿಡೈತೆ, ಬೇಜಾರು ಅವಳಿಗೆ. ಲಕ್ಷ್ಮೀ ಹಬ್ಬ ಮಾಡ್ತಾಯಿದ್ದೀವಿ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಅಂದರೆ ಲಕ್ಷ್ಮಿ ಕೂರ್ಸಲ್ಲ ನಾವು ಆವಾಗ ಹೇಳ್ದಂಗೆ. ಈ ಸಲ ಫೋಟೋದಲ್ಲೇ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಅದನ್ನು ವ್ಲಾಗ್ ಮಾಡಾಕ್ತೀನಿ ನೋಡಿ. ನನ್ನ ಮಗಳು ಹಠ ಮಾಡೋದಿಲ್ಲ ಫ್ರೆಂಡ್ಸ್, ಸಿರಪ್ನ ಆರಾಮಾಗಿ ಈಸಿಯಾಗಿ ಕುಡ್ಕೋತದೆ. ಅದೊಂದು ಶಾರ್ಟ್ ವೀಡಿಯೋ ಮಾಡಾಕಿದ್ದೀನಿ. ಕೈಗೆ ಇಸ್ಕೊಂಡು ಅದೇ ಕುಡ್ಕೋತದೆ ಸಿರಪ್ಪು. ಅದು ತುಂಬ ಖುಷಿ. ಕೆಲವು ಮಕ್ಕಳುಗಳು ಸಿಕ್ಕಾಪಟ್ಟೆ ಹಠ ಮಾಡಿ ಕಿರ್ಚಾಡಿ ಚೀರಿ ಮಾಡ್ತಾರೆ. ಆದರೆ ನಮ್ಮ ಪಾಪು ಅದೇ ಹಿಂಗೆ ಇಸ್ಕೊಂಡು ಅದೇ ಹಿಂಗೆ ಕುಡ್ಕೋತದೆ. ಬಟ್ ಇವಾಗ ನನ್ನ ಹೆಂಡ್ತಿನೇ ಹಾಕಿದ್ಲು, ಆ ಥರ ಇರ್ತದೆ. ನಾವಿವಾಗ ನಮ್ಮ ಪಾಪುಗೆ ಜ್ವರ ಬಂದಿರೋ ಫೀಲ್ ನೋಡಿಬಿಟ್ಟು ಜ್ವರದ್ದು ಸಿರಪ್ ಹಾಕಿದ್ದೀವಿ ತಂದು. ಆದರೆ ಆವಾಗ ಏನು ಮಾಡ್ತಿದ್ರು ನಮಗೆ ಅಂತ ಅಂದರೆ, ನನ್ನ ನೆನಪು, ನಾವೇನು ಸಿಟಿಯವರಲ್ಲ, ನಾವು ಹಳ್ಳಿಲೇ ಬೆಳೆದಿರೋದು, ಕನಕಪುರದಲ್ಲೇ. ಕನಕಪುರದ ಹತ್ರ ಒಂದು ಹಳ್ಳಿ. ಅಲ್ಲಿಂದ ಫಸ್ಟು ಟೀ ಬ್ರೆಡ್ಡು ಅದು ಕೊಡ್ತಿದ್ರು. ನಿಮಗೂ ಕೊಡ್ತಿದ್ರೇನೆ ಟೀ ಬ್ರೆಡ್ಡ, ಕಾಫಿ ಬ್ರೆಡ್ಡು. ಇಡ್ಲಿ ಗೊತ್ತಿಲ್ಲ, ಇಡ್ಲಿ ಯಾವಾಗ ಅಂತ ಅಂದರೆ ಏನಾದರೂ ಸ್ಕೂಲಿಗೆ ಲೇಟ್ ಆಯಿತು ಅಂದರೆ ಇಡ್ಲಿ ಕೊಡೋರು. ಅದು ಬಿಟ್ಟರೆ ಬೇದಿಗಿದಿ ಆದಾಗ ಕೊಡೋರು ಅಷ್ಟೇ. ಇದು ಬ್ರೆಡ್ ಜ್ವರ ಬಂದಾಗ ಟೀ ಬ್ರೆಡ್ ಕೊಡೋರು ಕಂಪಲ್ಸರಿ. ನಾನು ಗಮನಿಸಿರೋ ಥರ. ಅದಾದಮೇಲೆ ಮಾತ್ರೆ ಯಾವುದೂ ಇಲ್ಲ, ವಿಕ್ಸಾಕ್ಸನ್ 500 ಅದು ಮಾತ್ರೆ ನುಂಗಿಸ್ಬಿಟ್ಟು ಮೈಗೆಲ್ಲ ಚೆನ್ನಾಗಿಲ್ಲ ವಿಕ್ಸ್ ಎಲ್ಲ ಗಂಟ್ಲೆಲ್ಲ ಸಾರ್ಬಿಟ್ಟು ನೀಟಾಗಿ ಆಗ ಬೆಡ್ಶೀಟ್ ಒದ್ದಿಸ್ಬಿಟ್ಟು ಮಲಗಿಸ್ಬಿಡೋರು. ಆ ಬೆಲಿ ಬೆವುತಿ ನೀರಾಗಿ ಇದಾಗ್ಬಿಡೋದು. ಕೆಲವೊಂದು ಸಮಯ ಸ್ಟಾರ್ಟಿಂಗಲ್ಲೇ ಆ ಥರ ಜ್ವರ ಹೊಟ್ಟೈತಿತ್ತು. ಜಾಸ್ತಿ ಏನಾರು ಆಯಿತು ಅಂದಾಗ ಅದೇ ಥರ ಇದು ಮಾಡೋರು, ವಿಕ್ಸ್ ಹಚ್ಚೋದು ಮೈಗೆಲ್ಲ ಅಂತ ಅಂದರೆ ಇಲ್ಲಿ ಬೆನ್ನಿಗೆ ಮತ್ತು ಕಂಕ್ಳ ಹತ್ರ ಈ ಥರ ಎಲ್ಲ ಹಚ್ಚೋರಾಗ ಚಿಕ್ಕ ಮಕ್ಳುಗಳಿಗೆ. ಆಮೇಲೆ ಏನದು ಈ ಮೊಗೆಗಿಗೆ ಅಂತಾರಲ್ಲ ರೂಪ, ಅದೆಲ್ಲ ಇಳಿ ತೆಗ್ದಾಕೋದು, ಈ ಥರ ಎಲ್ಲ ಮಾಡೋರು. ಜಾಸ್ತಿ ಜ್ವರ ಜಾಸ್ತಿ ಆಗ್ಬಿಟ್ಟಾಗ, ಹುಷಾರಿಲ್ಲ ಅಂದಾಗ ಈ ಥರ ಎಲ್ಲ. ಅದ್ರ ಬಗ್ಗೆನೇ ನಮ್ಮ ತಾಯಿಯವ್ರ ಜೊತೆ ಒಂದು ವ್ಲಾಗ್ ಮಾಡಾಕ್ತೀನಿ. ಅದನ್ನು ಕೇಳ್ತೀನಿ, ಅವರೇ ಚೆನ್ನಾಗಿ ಹೇಳ್ತಾರೆ ಯಾವ ಥರ ಅವಾಗೆಲ್ಲ ಮಾಡ್ತಿದ್ರು ಅಂತ. ಓಕೆನಾ? ಏನಂತೆ, ಏನು ಹಾಕ್ಸ್ಕೊತೈತೆ? ಅದು ಮಾಡಬೇಕಿತ್ತು ಪಾಪ. ನನ್ನ ಮಗಳು ಶ್ರಾವಣಕ್ಕೆ ಅಂತ ಹೋಗಿದ್ದ ನಮ್ಮ ಅಕ್ಕವ್ರ ಮನೆಗೆ. ಅಲ್ಲಿ ಬಾಗಿಲು ಎಳ್ಕೊಂಡು, ಹೊಸ ಬಾಗಿಲು ಅವೆಲ್ಲ ಮನೆ, ಈಗ ಅದು ಹೊಸದು. ಅಲ್ಲಿ ಬೆರಳು ಸಂಧಿಸ್ಬಿಟ್ಟು ಉಗುರ ಹತ್ರ ಈ ಜಾಗದಲ್ಲಿ, ಬೆರಳಿನ ಈ ಜಾಗದಲ್ಲಿ ಓಪನ್ ಆಗಿಬಿಟ್ಟಿತ್ತು. ಈ ಜಾಗದಲ್ಲಿ ಇಲ್ಲಿ ಕಾಲು ಉಗುರ ಹತ್ರ. ಅವತ್ತು ಸಿಕ್ಕಾಪಟ್ಟೆ ರಕ್ತ ಬಂತು, ಅಳ್ತಾಯಿತ್ತು. ಸಂಜೆ ಅಷ್ಟರಲ್ಲಿ ಮತ್ತೆ ಸರೋಯ್ತು. ಹೌದಾ, ಸರಿ ಆಯಿತು. ಈಗ ಈ ಶೋಕೇಸು ಏನಾಗೈತೆ ಅಂದರೆ ನಮ್ಮ ಮನೇಲಿ ತೋರಿಸ್ತೀನಿ ನೋಡಿ ನಿಮಗೆ, ಝೂಮ್ ಮಾಡ್ತೀನಿ. ಒಂದು ಕಡೆ ಗಾಜು ಓಪನ್ ಮಾಡಬೇಕು, ಇನ್ನೊಂದು ಕಡೆ ಏನಾಗೈತೆ ಅಂತ ಅಂದರೆ ಲಾಕ್ ಆಗಿಬಿಟ್ಟೈತೆ. ಮೇಲ್ಗಡೆದು ಒಂದು ಸೈಡಲ್ಲಿ ಲಾಸ್ಟ್ ಟೈಮ್ ಇದ್ದವ್ರು ಏನು ಮಾಡೋರು, ಕಟ್ ಮಾಡಿಬಿಟ್ಟವ್ರೆ ಗ್ಲಾಸ್. ಅದು ಏನೋ ಬಿಗ್ಗೆಗೇನೋ ತಳ್ಳಿ ಹೊಡೆದು ಅದು ಈ ಕಡೆ ತಳ್ಳಿದಾಗ ಏನಾಗುತ್ತೆ, ಗಾಜು ಪುಡಿಯಾಗಿ ಉದುರುತ್ತೆ. ಅದಕ್ಕೆ ಆ ಟೇಪು ಅಂಟಿಸ್ಬಿಟ್ಟಿದ್ದೀನಿ, ಗಮ್ ಟೇಪ್ ತಂದು ಫುಲ್ಲು. ಅದು ಉದುರಬಾರ್ದು, ಉದುರಿದ್ರೂ ಅಲ್ಲೇ ಕಚ್ಕೊಳ್ಳಿ ಅಂತ ಅಂಟಿಸ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಕಡೆಯಿಂದ ಕೈ ಹಾಕಿ ಎತ್ಕೋಬೇಕಲ್ಲ, ಇವಳಿಗೆ ಕೈ ಇಟ್ಸಲ್ಲ.
ಅದಕ್ಕೆ ಇದಕ್ಕೂ ನನ್ನೇ ಸಾಯಿಸ್ತಾವಳೆ ಬಾ 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 ಅಂತ. ಅದು ಐ ಡ್ರಾಪು ಕಣ್ಣಿಗೆ. ನಾನು ಗಾಡೀಲಿ ಎಲ್ಲಾದರೂ ಹೋಗಿ ಬಂದಾಗ ಕಣ್ಣಿಗೆ ಧೂಳುಗಿಳು ಬಿದ್ದು ಕಣ್ಣು ಹೋಯ್ತಾ ಇರ್ತದೆ, ಉರಿ ಬರ್ತದಂತ ಹಾಕೊಳಕ್ಕೆ ಮಡಗಿದ್ದೀನಿ ಐ ಡ್ರಾಪ. ಅದು ನೀನು ರೀಲ್ಸಲ್ಲಿ ಅದು ಇದು ನೋಡ್ಕೊಬಿಟ್ಟು ಈ ಥರ ಬಾಟ್ಲಿಗೆ ತೂತು ಮಾಡ್ಬಿಟ್ಟು ನೀರು ಹಾರಿಸ್ತಾರಂತ ನೀನು ಹಂಗೆ ಹಾರಿಸ್ತಾ ಇದ್ರೆ ಹೆಂಗೆ, ಸರಿನಾ? ಹಾಂ, ಔಷಧಿ ಅದು ಇಡಬೇಕು, ಒರೆಸಿದ್ರೆ ಅದು ವೇಸ್ಟ್ ಆಗುತ್ತೆ. ಎತ್ತಿಡು ಹಂಗೆ ಕ್ಯಾಪ್ ಹಿಂಗೆ ಬೆಂಡ್ ಮಾಡ್ಬಿಟ್ಟು ಯಾರಾದರೂ ಕ್ಯಾಪ್ ಹಾಕ್ತಾರಾ? ನೋಡಿ ಫ್ರೆಂಡ್ಸ್, ಕ್ಯಾಪ್ ಯಾರಾದರೂ ಹಂಗೆ ಹಾಕ್ತಾರ ಅನ್ವಿಕಾ? ಆ ಥರ ಹಾಕ್ತಾರೆ ಯಾರಾದರೂ ಕ್ಯಾಪು? ಹಿಂಗೆ ಮಾಡಬೇಕು, ಈ ಕಡೆ ಮಾಡು, ಈ ಕಡೆ ಮೇಲ್ ಮಾಡು, ಮೇಲ್ ಮಾಡು, ಹಿಂಗೆ. ಟೈಮ್ ವೇಸ್ಟ್ ಆಯ್ತದೆ ಮಾತ್ರ. ಏನು ಹೆಂಗೆ ಟೈಮ್ ವೇಸ್ಟ್ ಆಯ್ತದ? ಅದು ಹೆಂಗೆ ವೇಸ್ಟ್ ಆಗ್ತಿರೋದು? ಏನಾರು ಅಲ್ಲಿ ಕಿಟಕಿಗಳು ಹೋಗಿ ರಾತ್ರಿಲಿ ಒರೆಸ್ತೀನಿ ನಾನು, ರಾತ್ರಿಯಲ್ಲಿ. ಯಾಕಂದರೆ ಇವಾಗೆಲ್ಲ ಮತ್ತೆ ಈಗ ಏನು ಗೊತ್ತೇ, ವೆಹಿಕಲ್ಗಳು ಓಡಾಡ್ತಾವಲ್ಲ, ಧೂಳೆಲ್ಲ ಬಂದು ಹಂಗೆ ಕುತ್ಕೊಬಿಡ್ತದೆ. ಆ ಕಡೆಯಿಂದ ಅವಾಗ ಯಾಕೆ ಬಿಡ, ಸಂಜೆಗೆ ಒರೆಸ್ತೀನಿ, ಹೀಗೆ ಮಾಡಬೇಕು ಅಂತ ಏನು ಇವಾಗೆ ಹಿಡಿದ ಕೈಲೇ ಮಾಡಿಬಿಡ್ಬೇಕು. ಎಲ್ಲ ರೆಸ್ಟ್ ಮಾಡ್ಕೊಂಡೇ ಮಾಡ್ತಾರೆ ಕಣ ಇವರು. ಏನು ಊರಂಗೇನು ದೊಡ್ಡದೇ ಇದು, ಒಂದು ಇಷ್ಟ ಆಗ್ಲಿಕ್ಕೆ ಏನು ಅದನ್ನೇ ಮಾಡ್ಕೊ ಕೂತ್ಕೋತೀಯ? ನೋಡಿ ಫ್ರೆಂಡ್ಸ್, ಎಷ್ಟು ಇದು ಮಾಡೋಕ್ಕೇ ಒರೆಸು ಮಾಡು ಅಂತಲೇ ನನಗೆ ಜೀವ ತೆಗಿತಾವಳೆ. ನಿಮ್ಮ ಮನೇಲಿ ಹಿಂಗೆ ಹೊಟ್ಟೆ ಉರಿಸ್ತಾರೆ ಹೆಣ್ಮಕ್ಳು? ಕಮೆಂಟ್ ಮಾಡಿ. ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಕೆಲಸ ಮಾಡೋರಿ. ಕ್ಯಾಮ್ರಾ ನಾನು ವ್ಲಾಗ್ ಮಾಡೋಕ್ಕೆ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ನೀನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಕೆಲಸ ಮಾಡುವಂತ ಇದೆಯಲ್ಲ, ಹೇಳು ಅನ್ವಿಕಾ. ನಾನು ಹೊಡಿತೀನಿ ಈಗ ಈ ಸಲ ಅಂತೂ. ಕ್ಯಾಮ್ರಾ ಹಿಡ್ಕೊಂಡು ಅಷ್ಟೊತ್ತಿಂದ ಇದು ಮಾಡ್ತೀನಿ ಅನ್ಕೊಂಡು. ಎದ್ದೋಕೆ, ಸುಮ್ಮನೆ ತಲೆ ತಿನ್ಬೇಡ ಅವಾಗಿಂದ. ಅಲ್ಲ ರೀ, ಕೆಲಸ ಮಾಡಿ. ನೋಡಿ ಫ್ರೆಂಡ್ಸ್, ಕೆಲಸ ಮಾಡೋಕ್ಕಿಲ್ವ ಅಂದರೆ ಕೆಲಸ ಮಾಡುವ, ಎತ್ಕೋ, ಅದೆಲ್ಲ ಕ್ಲೀನ್ ಮಾಡ್ತೀನಿ ಅಂದಲ್ಲ. ಒಂದೊಂದು ಸ್ಟೆಪ್ ಮಾಡ್ಬಿಟ್ಟು ಒಂದೊಂದು ಸ್ಟೆಪ್ ಜೋಡಿಸು, ಹಂಗೆ ಎಲ್ಲಾನು ಎತ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಒಂದೇ ಸಲ ಹಾಕ್ಯಾ? ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಇಲ್ಲಿ ನನ್ನ ಹೆಂಡ್ತಿಗೆ ಈ ಥರ ಕೈ ಹಾಕಿದ್ರೆ ಇಲ್ಲಿಂದ ಇಲ್ಲಿ ತನಕ ನನಗೆ ಎಟ್ಕಿಸ್ತದೆ ಈ ಥರ. ಅವಳಿಗಾದರೆ ಇಷ್ಟು ಹಿಂಗೆ ಅಂತಾಳೆ, ಹಿಂಗೆ ಮುಂದಕ್ಕೆ ಎಟ್ಕ್ಸಲ್ಲ ಕೈ. ತಗೋ ಅದು ಆ ಕಡೆ ಇಡು, ಅಲ್ಲಿ ಎಸಿತೀನಿ ನೋಡು, ಅಲ್ಲಿರಲಿ. ಇದು ನಂದು ಕ್ಯಾಮ್ರಾದು ಸೇಫ್ಟಿ ಬಾಕ್ಸ್. ಇದು ನಮ್ಮ ಪಾಪುದು ಡೈನೋ ಶೇಕ್, ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ. ಎಲ್ಲ ಕೆಳಗಡೆನೇ ಇಡ್ಲಾ? ಇದು ನಂದು ಐಪ್ಯಾಡ್ ಪ್ರೋ. ಐಪ್ಯಾಡ್ ತಗೋ, ಇದನ್ನು ಆ ಕಡೆ ಇಡು, ಆಮೇಲೆ ಎತ್ತಿಡ್ತೀನಿ. ಬಳೆಗೆ ಒಂದು ಬಾಕ್ಸ್ ತಂದಿಡಬೇಕು, ಸದ್ಯಕ್ಕೆ ಹಿಂಗೆ ಇಟ್ಟಿದ್ದೀವಿ. ಕಟ್ಟಾಗಲ್ಲ ತಾನೇ, ಬಿಗ್ಗೆ ಕಟ್ಟಿದ್ದೀವಿ. ನನಗೆ ಇವೆಲ್ಲ ಹುಷಾರಾಗಿ ಇಳಿಸೋಕ್ಕೆ ಬರದೆ ಏನಾದರೂ ಇಳಿಸಿದ್ರೆ ಬೇಜಾರಾಗ್ಬಿಡ್ತದೆ, ಆ ಥರ ಗಾಜಿಗೆಲ್ಲ ಹೊಡೆದ್ರೆ. ಇವಾಗ ನಾನು ಹೆಂಡ್ತಿ ಸರ್ ಅದು, ಇವಾಗ ನಾನು ಎಲ್ಲ ಇಳಿಸ್ಕೊಟ್ಟಾಯ್ತು, ಇವಾಗ ಅವಳೇ ಒರೆಸ್ಬೇಕು. ಇವಾಗ ಹೊಸದು ಬಳೆ ಎಲ್ಲೇ ಐತಾ? ತರಂಗೇನು ಇಲ್ವ ಹಂಗಾದ್ರೆ? ಹಾಂ, ಅರ್ಶಿನ ಕುಂಕುಮ ಕೊಡೋರ್ಗೆ ತರಬೇಕಲ್ಲ ರೂಪಾ, ಹಂಗೆ ಪಾಪ ಬರ್ತಾರಲ್ಲ ಅರ್ಶಿನ ಕುಂಕುಮ ತಗೊಳ್ಳೋರು, ತರಬೇಕು ಅವ್ರಿಗೆ. ಓಕೆ, ಅರ್ಶಿನ ಕುಂಕುಮ, ಹೂವು, ತುಂಬ ಇನ್ನು ಫ್ರೆಂಡ್ಸ್ ಸಾಮಾನುಗಳು ತರೋದೈತೆ. ಇನ್ನು ಪೂಜೆ ಸಾಮಾನುಗಳು ಕೆಲವೊಂದು ಇವತ್ತು ತಗೊಬಂದು, ಕ್ಯಾಮ್ರಾ ತಗೊಂಡೋಗಿರಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, ವೀಡಿಯೋ ಮಾಡಲಿಲ್ಲ. ಅದೆಲ್ಲ ಏನೇನೇ ತಂದಿದ್ದು, ತುಂಬ ಕಳಸ ಪ್ರತಿಷ್ಠಾಪನೆ ಮಾಡೋ ಒಂದಷ್ಟು ಪೂಜಾ ಸಾಮಗ್ರಿಗಳು, ಅಂದರೆ ಪೂಜೆ ಸಾಮಾನುಗಳು ಅವೆಲ್ಲ ತಂದವಳೆ, ಇನ್ನು ತಗೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಈಗ ಅಡುಗೆ ಮಾಡೋಕೆ ಹೋಗಲೆ ಅಂತವಳೆ. ಈಗ ಅವಳ ಕೈಲೇ ಮಾಡಿಸ್ತೀನಿ ನೋಡಿ. ಈಗ ಪಾರ್ಟ್ 2 ಬರ್ತದದು ನೋಡಿ. ಇವಾಗ ಕ್ಯಾಮ್ರಾ ಬ್ಯಾಟ್ರಿ ಕಮ್ಮಿ ಆಗದೆ, ಪಾರ್ಟ್ 2 ಹಾಕ್ತೀನಿ ಅದು ನೋಡಿ. ಇದು ಪಾರ್ಟ್ 1 ಕ್ಲೀನಿಂಗು, ಪಾರ್ಟ್ 2 ಬರ್ತದೆ ಇನ್ನೊಂದು ನೋಡಿ. ಹಂಗೆ ಸಪೋರ್ಟ್ ಮಾಡಿ. ಹೋಗಿ ಸುಮ್ಮನೆ ಕೇಳಬೇಡ, ಬೈಸ್ ಗೀಸ್ಕೊಬೇಡ, ಆಮೇಲೆ ಯಾರು ಕಮೆಂಟೆಲ್ಲ ಹಾಕಾರ ಆಮೇಲೆ.